ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಭಾರತೀಯರ ಮಸಾಲೆ ಪದಾರ್ಥದಲ್ಲಿ ಒಂದಾದ ನಮ್ಮ ಕಾಳು ಮೆಣಸಿನ ಬಗ್ಗೆ ಈ ದಿನ ತಿಳಿದುಕೊಳ್ಳೋಣ ಬನ್ನಿ. ಇದು ಕಾಳು ಮೆಣಸು ಅನೇಕ ಔಷಧೀಯ ಗುಣವನ್ನು ಹೊಂದಿದ್ದು, ಇದನ್ನು ನಿತ್ಯ 2 ರಿಂದ 3 ಕಾಳು ಸೇವಿಸುವುದರಿಂದ ಶೀತ, ಪಿತ್ತ, ಕಫ ದೂರವಾಗುತ್ತದೆ. ಇದು ಆರೋಗ್ಯದ ಜೊತೆಗೆ ರುಚಿಕರ ಸ್ವಾದವನ್ನು ನೀಡುತ್ತದೆ. ಇದರಲ್ಲಿ ಓರಿಯಸಸ್ ಆಲ್ಕೊಲಾಯ್ಡ್ಗಳು, ಪೈಪರಿನ್ ಮತ್ತು ಚಾವಿಸಿಸ್ ಇದರಲ್ಲಿದ್ದು ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿರುತ್ತದೆ. ಇದರಿಂದ ನಮಗಾಗುವ ಪ್ರಯೋಜನ ಅನೇಕವು. ಕ್ಯಾನ್ಸರ್ ರೋಗವನ್ನು ತಡೆಯುವ ಶಕ್ತಿ ಇದರಲ್ಲಿದೆ. ಕಾಳು ಮೆಣಸಿನ ಪುಡಿ ಅರಿಶಿಣದೊಂದಿಗೆ ಸೇರಿಸಿ ಸಾಂಬಾರು ಮಸಾಲೆಯಲ್ಲಿ ಬೆರೆಸುವುದರಿಂದ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕಾಳು ಮೆಣಸಿನಲ್ಲಿ ವಿಟಮಿನ್ ಸಿ, ಫ್ಲಾವನೈಡ್ ಮತ್ತು ಕ್ಯಾರೋಟಿನ್ಗಳಂತಹ ಆ್ಯಂಟಿ ಆಕ್ಸಿಡೆಂಟ್ಗಳ ಗುಣವನ್ನು ಇದು ಹೊಂದಿರುತ್ತದೆ. ಜೀರ್ಣಕ್ರಿಯೆಯನ್ನು ಸುಲಭವಾಗಿ ಮಾಡುತ್ತದೆ. ಹೊಟ್ಟೆಯಲ್ಲಿರುವ ಹೈಡ್ರೋಕ್ಲೋರಿಕ್ ಬಿಡುಗಡೆ ಮಾಡುತ್ತದೆ. ಇದು ಆರೋಗ್ಯಯುತ ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತದೆ. ಜೊತೆಗೆ ಕರಳನ್ನು ಶುದ್ಧೀಕರಿಸುತ್ತದೆ. ಇದು ನಮ್ಮ ದೇಹದ ತೂಕವನ್ನು ಇಳಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ಇದರಲ್ಲಿ ಫೈಟೋನ್ಯೂಟ್ರಿಯೆಂಟ್ಸ್ಗಳಂತಹ ಕೊಬ್ಬಿನ ಜೀವಕೋಶಗಳನ್ನು ಬಹುಬೇಗ ಕರಗಿಸುತ್ತದೆ. ಇದರಿಂದ ನಮ್ಮ ಪಚನಕ್ರಿಯೆಗೆ ಸಹಾಯವಾಗುತ್ತದೆ. ಕಾಳು ಮೆಣಸು ತಿಂದಾಗ ತುಂಬ ಬೆವರುತ್ತದೆ. ಆಗ ದೇಹದ ವಿಷದ ಅಂಶ ಹೊರ ಹೋಗುತ್ತದೆ. ಆದ್ದರಿಂದಲೇ ಹಿಂದಿನ ಕಾಲದಿಂದಲೂ ಇಂದಿನ ಕಾಲದವರೆಗೂ ಬಾಣಂತಿ ಇದ್ದವರ ಮನೆಯಲ್ಲಿ ಕಾಳು ಮೆಣಸಿನ ಪುಡಿ ಮಾಡಿ ಬಾಣಂತಿಗೆ ಸೇವಿಸಲು ಕೊಡುತ್ತಾರೆ. ಇದು ಒಂದು ವೈಜ್ಞಾನಿಕ ಕಾರಣವಾಗಿರುತ್ತದೆ. ತುಂಬ ಬೆವರುವುದರಿಂದ ಮೈ ಬೆವರಲಿ ಎಂದು ವಿಷದ ಅಂಶ ಹೊರಹಾಕುತ್ತದೆ. ಕಾಳು ಮೆಣಸು ಗ್ಲೂಕೋಸ್ ಮೆಟಬಾಲಿಸಮನ್ನು ಅಭಿವೃದ್ಧಿಗೊಳಿಸುತ್ತದೆ. ಮಧುಮೇಹ ಇದ್ದವರು ಇದನ್ನು ಉಪಯೋಗಿಸುವುದು ಉತ್ತಮ. ಇನ್ಸುಲಿನನ್ನು ಸಮಸ್ಥಿತಿಗೆ ತರುತ್ತದೆ. ಕಾಳು ಮೆಣಸು ನಮ್ಮ ಚರ್ಮವನ್ನು ರಕ್ಷಿಸುತ್ತದೆ, ಕಲೆಗಳನ್ನು ನಿವಾರಣೆ ಮಾಡುತ್ತದೆ. ಮಗು ಹುಟ್ಟಿದ ತಕ್ಷಣ ಕಾಳು ಮೆಣಸನ್ನು ತೆಗೆದು ಅದರ ಬಾಯಲ್ಲಿ ಇಡುತ್ತಾರೆ. ಏಕೆಂದರೆ ಬಾಯಿಯೊಳಗಿರುವ ಕೆಟ್ಟ ಕಶ್ಮಲಗಳು ಹೊರಗೆ ಹಾಕಲಿ ಎಂಬುದು ಇದರ ಉದ್ದೇಶವಾಗಿರುತ್ತದೆ. ಇದು ಚರ್ಮದ ಕಾಂತಿಯ ಜೊತೆಗೆ ನಮ್ಮ ಚರ್ಮದಲ್ಲಿರುವ ಕಲೆಗಳನ್ನು ನಿವಾರಣೆ ಮಾಡುತ್ತದೆ. ಜೊತೆಗೆ ಕೆಲವರಿಗೆ ಈ ಕಾಳುಮೆಣಸು ಅಲರ್ಜಿಯಾಗಿರುತ್ತದೆ. ಇಂಥವರು ವೈದ್ಯರ ಸಲಹೆ ಮೇರೆಗೆ ಇದನ್ನು ಉಪಯೋಗಿಸಬಹುದು. ಇಷ್ಟು ಹೊತ್ತು ನನ್ನ ಈ ಕಾಳು ಮೆಣಸಿನ ಬಗ್ಗೆ ಮಾಹಿತಿ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ, ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.